ಇವತ್ತು ಬಂದಿದ್ವಿ ನಂದಿ ಹಿಲ್ಸ್, ಬೆಂಗಳೂರು ಫುಲ್ ಫೇಮಸ್ ಆಗಿರುವಂಥ ನಂದಿ ಹಿಲ್ಸ್ಗೆ ಬಂದಿದ್ವಿ. ಇದೇ ರೀತಿ ನಂದಿ ಹಿಲ್ಸ್ನ ಈ ವಿಡಿಯೋ ಫುಲ್ ವರ್ಗು ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಹೋಗ್ತೀವಿ ನೋಡು. ಏನ್ ರೇಡರ್ 125 ಇಲ್ಲ RS 200 ಇಲ್ಲ ನಮ್ NS ಟಕ್ಕರ್ ಕೊಡುತ್ತಾ, ಯಾವ್ದು ಬೀಳುತ್ತೆ ಅಂತ ಹೇಳಿ ಇವಾಗ ಹೈವೇಗೆ ಏರ್ತಾ ಇದೀವಿ. ಯಾವ ತರ ಯಾವ್ದು ಟಕ್ಕರ್ ಕೊಡುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಅಣ್ಣ ಚಿಕ್ಕ ಎಲ್ಲ ಮಾತಾಡ್ತಿದ್ದ, ಇವಾಗ ತೋರಿಸ್ತೀನಿ NS ಅಂತ ಹೇಳಿ. NS ಏನಂತ ಹೇಳಿ ಇವಾಗ ತೋರಿಸ್ತೀನಿ. ಅಂತೂ ಇಂತೂ ಫೈನಲ್ ಆಗಿ ನಂದಿ ಹಿಲ್ಸ್ ಮೇಲೆ ರೀಚ್ ಆದ್ವಿ. ಆ ದಾರಿ ಅದೆಲ್ಲ ಹೆಂಗಿತ್ತಲ್ವ, ರೇ ಬಾಬ್ರಿ ಆರಾಮೇವಲ್ಲ, ಚಲ್ರಿ ಭಯ. ಪಾಪ ಅಪ್ಪ ನಾನು ಫಸ್ಟ್ ವಿಷಯ. ಅಲ್ಲ ಗೈಸ್, ನಾನಿವತ್ತು ಮೇಲೆ ನಂದಿ ಹಿಲ್ಸ್ ಮೇಲೆ ಬಂದಿದ್ದೀವಲ್ಲ, ಇದು ನೋಡಿ, ಇದು ಒಂದು ಕಲ್ಯಾಣಿ ಅಂತ ಹೇಳ್ಬೋದು. ಯಾವ ಥರ ಎಲ್ಲ ಕಾಣ್ತೈತಲ್ಲ, ನೋಡೋಗಿನೇ ಮಸ್ತಾಗಿನೇ ನೋಡ್ಬೋದು. ಅದೇ ಇದೇ ರೋಡಲ್ಲೇ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದರೆ ಇಲ್ಲೆಲ್ಲ ಫುಲ್ಲು ಮಳೆ ಬಂದಿರೋ ವಾತಾವರಣ ಆಗೈತಲ್ಲ, ಇವಾಗ ಹೋದರೆ ಮೇಲೆಲ್ಲ ಇವಾಗ ನೀರು ಬೀಳ್ತಾ ಇರುತ್ತೆ. ಅದರಿಂದ ನಾವು ಇವಾಗ ಸ್ವಲ್ಪ ಇದ್ರ ಮೇಲೆ ಹೋಗೋಕ್ಕಾಗಲ್ಲ. ಇಷ್ಟೇ, ಇವಾಗ ಇದೆಯಲ್ಲ, ಇಲ್ಲೊಂದು ರಸ್ತೆ ಬರುತ್ತೆ, ಇದೇ ರಸ್ತೆಯಲ್ಲಿ ಹೋಗ್ತೀವಿ. ಇಲ್ಲಿ ಏನು ಕಾಟ ಅಂತಂದರೆ ಸ್ವಲ್ಪ ಕಪಲ್ಸಿಂದು ಭಾಳ ಕಾಟ. ಅದರಿಂದ ನಾವು ಸೈಡಲ್ಲೇ ಹೋಗ್ಬಿಡ್ತೀವಿ. ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಥರ ಎಲ್ಲ ಕಾಣ್ಬೋದಲ್ಲ ಅಂತೇಳಿ ಇದೇ ರಸ್ತೆ ಮೇಲೇ ಹೋಗೋದು. ಇವಾಗ ನೋಡ್ಬೋದಲ್ಲ, ಇಲ್ಲಿ ಕಪಲ್ಸ್ದೇ ಒಂದು ಸಿಂಗಲ್ಸಾಗಿ ಬಂದರೆ ಮಾತ್ರ ಸೈಕ್ ಗುರು. ಸಿಂಗಲ್ಸಾಗಿ ಬಂದರೆ ಇವನ್ನೆಲ್ಲ ಬರೀ ಎಲ್ಲೋದ್ರೂ ಬರೀ ಕಪಲ್ಸ್ ಬರ್ತಿರ್ತಾರೆ, ಅವ್ರನ್ನೇ ನಾವು ಫುಲ್ಲಾಗಿ ಅದೇನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನಂತಂದರೆ ಬರೀ ಕಪಲ್ಸ್ ಬರ್ತಿರ್ತಾರಲ್ಲ, ಅದರಿಂದ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಬರೀ ನೋಡಿ ಕಪಲ್ಸ್ ಬಂದರೆ ಇವ್ರದ್ದೊಂದು ಕಾಟ, ಎಲ್ಲೋದ್ರೂ ಬರೀ ಅವರೇ ಇರ್ತಾರೆ. ಅದರಿಂದ ನಾವು ಇಷ್ಟೇ ನೋಡ್ಬೋದಲ್ಲ, ಮೇಲ್ಗಡೆ ನೋಡ್ಬೋದಲ್ಲ ಯಾವ ಥರ ಎಲ್ಲ ಕಾಣ್ತೈತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗುರು, ಇಲ್ಲಿ ಏನಂತಂದ್ರೆ ಇಲ್ಲಿ ಬಂದ್ರೆ ಬರೀ ಕಪಲ್ಸೇ ಇರ್ತಾರೆ ಗುರು. ಅದರಿಂದ ಸ್ವಲ್ಪ ಭಾಳ ಬೇಜಾರಾಗುತ್ತೆ. ಇಲ್ಲಿ ನೋಡ್ತಿರ್ಬೋದಲ್ಲ, ಎಲ್ಲಿ ನೋಡಿದ್ರು ಬರೀ ಕಪಲ್ಸ್ ನೋಡ್ತಿರ್ಬೋದು. ತುಂಬ ಬೇಜಾರಾಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಅಣ್ಣನ ಜೊತೆ ಬಂದಿದ್ದೆ, ಆದರೆ ಇವಾಗ ಮಾತ್ರ ಎಲ್ಲ ಫುಲ್ಲು ಬರೀ ಕಪಲ್ಸೇ ಬಂದಿದ್ದಾರೆ. ತುಂಬ ಬೇಜಾರಾಗುತ್ತೆ, ಬರೀ ಕಪಲ್ಸೇ ಬಂದಿರ್ತಾರಲ್ವ, ಅದಕ್ಕೆ ನೋಡ್ತಿರ್ಬೋದು ಇಲ್ಲೆಲ್ಲ ಬರೀ ಕಪಲ್ಸೇ. ಇಲ್ಲಿ ಮೇಲ್ ಬರೋರು ನೋಡಿ, ನೀವು ಸ್ಪ್ರೈಟಾಗಿ ನೋಡಿ, ನಂದಿನಿ ಇಲ್ಲಿ ಹಾಲು ಮಿಲ್ಕ್ ಏನಾದರೂ ಕುಡಿಬೋದು. ಆದರೆ ಇಲ್ಲಿ ಮೇಲ್ ಬರೋದು ಒಂದು ಕಾಟ ಏನಂತಂದರೆ ಎಲ್ಲೋಡಿದ್ರು ಬರೀ ಕಪಲ್ಸ್. ಅದೊಂದೇ ಪ್ರಾಬ್ಲಮ್ ಗುರು. ಇಲ್ಲಿ ಸಿಂಗಲಾಗಿ ಬಂದಿರೋರು ಮಾತ್ರ ನಿಜವಲ್ಲೂ ಸೈಕ್. ಫಸ್ಟ್ ಟೈಮ್ ಬರೀ ಸಿಂಗಲಾಗಿ ಬಂದರೆ ಮಾತ್ರ ಎಲ್ಲರೂ ಸೈಕ್ ಆಗಿಬಿಡ್ತೀರ. ಯಾಕಂತಂದರೆ ಫುಲ್ಲಾಗಿ ಎಲ್ಲಿ ನೋಡಿದ್ರು ಬರೀ ಕಪಲ್ಸೇ ಇರ್ತಾರೆ ಗಾಯ್ಸ್. ವೀಕೆಂಡಲ್ಲಿ ಹುಡುಗಿಯರು ಇರಲ್ಲ, ಇದು ಅಂದರೆ ಕಪಲ್ಸ್ ಬಂದಿರಲ್ಲ ಅಂತ ಬಂದರೆ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಕಪಲ್ಸೇ. ಎಲ್ಲಾದರೂ ನೋಡಪ್ಪ ಅವನ ಅಕ್ಕನ ಬರೀ ಕಪಲ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾದರೂ ಕೂಡ ಯಾವ ರೇಂಜಿಗೆ ಇಲ್ಲಿ ಕಪಲ್ಸ್ ಇರ್ತಾರಂದರೆ ನೋಡಿ. ಹುಡುಗಿನ ಕರ್ಕೊಂಬಂದ್ರೆ ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡಬೇಕು. ಆದರೆ ನಮಗೆ ಸದ್ಯಕ್ಕೆ ನೋಡಿ ಯಾರೂ ಇಲ್ಲಲ್ವಾ, ನಾವು ಹೊಸಾಗಿ ನಾವು ಯೂಟ್ಯೂಬ್ ಕಂಟೆಂಟ್ಗೆ, ನಮ್ಮ ಯೂಟ್ಯೂಬ್ಗೋಸ್ಕರ ನಾವು ವೀಡಿಯೋ ಮಾಡ್ಕೊತೀವಿ. ನೋಡ್ಬೋದಲ್ಲ ಇಲ್ಲಿ, ಅಂದರೆ ಈ ರೀಲ್ಸ್ ಹುಚ್ಚು, ಸ್ವಲ್ಪ ವೀಡಿಯೋ ಹುಚ್ಚು, ಫೋಟೋ ಹುಚ್ಚು ಇರ್ತಾರಲ್ಲ, ಆ ಥರ ಹುಡುಗಿಯರನ್ನ ಕರ್ಕೊಂಬಂದಾಗ ನೋಡ್ತಿರ್ಬೋದು ಯಾವ ಥರ ಎಲ್ಲ ಕಾಟ್ಲೆ ಕೊಡ್ತಾರೆಲ್ಲ ಹುಡುಗನಿಗೆ. ಪಾಪ ಅವ್ನು ಬೇರೆ ಯಾರೆಲ್ಲ ನಮ್ಮ ಅಣ್ಣನೇ.
ನೋಡಿ ನೋಡ್ತಿರ್ಬೋದು ಯಾವ ಥರ ಎಲ್ಲ ಕ್ವಾಟ್ಲೆ ಕೊಡ್ತಾವನೆ ಅಂತ ಹೇಳ್ಬಿಟ್ಟು. ಇದನ್ನೇನಾದರೂ ವಿಡಿಯೋ ನಮ್ಮ ಸರ್ ಏನಾದರೂ ನೋಡಿದ್ರೆ ಚಿತಾಲ್ ಪತಾಲ್ ಏನೆಲ್ಲ ಔಷಧಿ ಬೀಳ್ತಾವನೆ ವಿಡಿಯೋ ಮಾಡೋದಕ್ಕೆ ನೋಡ್ಬೋದಲ್ಲ. कैमरामैन उधर देखो शूट करते हैं, क्या करते हैं. ಆದರೆ ಸೈಕ್ ನಾವು ಯಾರನ್ನೂ ಕರ್ಕೊಂಬಂದಿಲ್ಲ, ನಾವು ಓನ್ಲಿ ಸಿಂಗಲ್ ಆಗಿ ಬಂದಿರೋದು. ಇಲ್ಲಿ ಪ್ರತಿ ಸಲ ಬಂದಾಗ ಫುಲ್ ಕಪಲ್ಸೇ ಕೂತ್ಕೊಂಡಿರ್ತಾ ಇದ್ರು. ಆದರೆ ಈ ಸಲ ಇಲ್ಲಿ ಯಾರು ಕಪಲ್ಸ್ ಕಾಣ್ತಾ ಇಲ್ಲ. ಇದ್ದಾರೆ, ಅಲ್ಲೊಬ್ರು ಇದ್ದಾರೆ. ಈ ಜಾಗದಲ್ಲಿ ಮಾತ್ರ ಜಾಸ್ತಿ ನಾನು ಇಲ್ಲಿ ಭಾಳ ಸಲ ಬಂದಿದ್ದೀನಿ. ಇದು ನಾನು ಇವಾಗ ಬಂದಿರೋದು 12 ಸಲ 12 ಇಷ್ಟು ಸಲ ಬಂದಿದ್ದೀನಿ. ಆದರೆ ಇಲ್ಲಿ ಬಂದಾಗ ಪ್ರತಿ ಸಲಿನೂ ಹುಡುಗಿಯರು ಅಂದರೆ ಜಗ್ಗಿ ಕಪಲ್ಸ್ ಇರೋರು ಭಾಳ. ಇಲ್ಲೆಲ್ಲ ಅದು ಇದು ಅಂತಂದೇಳಿ ಭಾಳ ಬರೋರು. ಅಂದರೆ ಸ್ವಲ್ಪ ಇದು ವಾರದಲ್ಲಿ ಮಧ್ಯ ಅಲ್ವಾ, ಇವಾಗ ಒಂದು 2 ಕಪಲ್ಸ್ನ ನೋಡ್ಬೋದು. ಇವಾಗ ನೋಡ್ತಿದ್ದೀರಲ್ಲ ಯಾವ ಥರ ಎಲ್ಲ ಎಷ್ಟು ಜನ ಇದ್ದಾರೆ ಅಂತಂದು, ಎಷ್ಟು ಜನ ಇರ್ತಿದ್ರು ಅಂದರೆ ಇದೆಲ್ಲ ಫುಲ್ ಇರ್ತಿತ್ತು ಗುರು. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದಕ್ಕೆ ಫುಲ್ ಇರ್ತಿತ್ತು. ಸದ್ಯಕ್ಕೆ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಾ ಕೇಳೋಣ ಇರಿ. ಇವಾಗ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಗೆ ಹೋಗೋದು ಬೇಡ ಇವಾಗ, ಅಲ್ಲಿಗೆ ಮೇಲೆ ಹೋಗಿ ಬಂದ್ಬಿಡೋಣ. ಯಾಕಂತಂದರೆ ಅಲ್ಲಿ ವ್ಯೂ ಹೋಗ್ಬಿಡುತ್ತೆ. ಏನೇನೆಲ್ಲ ಮಾಡ್ತಾವ್ರೆ. ಮೇಲೆ ಹೋಗೋಣ. ಇನ್ನು ಮೇಲ್ಗಡೆ ಇದು ಭಾಳ ಸಲ ಬಂದಿದ್ದೀನಿ. ಆದರೆ ನಾನು ರೀಸೆಂಟಾಗಿ ಅಲ್ವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಮೋಟೋ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಆದರೆ ಇದೇ ಫಸ್ಟ್ ಟೈಮ್ ನಂದಿ ಹಿಲ್ಸ್ದು ಎಲ್ಲ ಆಗ್ತಾ ಇರೋದು. ನಂದಿ ಹಿಲ್ಸ್ ವೀಡಿಯೋ ಅವೆಲ್ಲ ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನೆಲ್ ಆಗ್ತಾ ಇರೋದು. ಭಾಳ ದಿನ ಆಗಿತ್ತು ನಾನು ಯೂಟ್ಯೂಬ್ ವೀಡಿಯೋ ಮಾಡಿ. ಅಂದರೆ ಔಟ್ಸೈಡ್ ಎಲ್ಲೂ ಹೋಗೋದಾಗಿರಲಿಲ್ಲ, ಅದರಿಂದ ಸ್ವಲ್ಪ ಲೇಟಾಗಿತ್ತು. ನೋಡಿ ಇಲ್ಲೆಲ್ಲ ಟಿಪ್ಪು ಡ್ರಾಪ್ ಇಲ್ಲಿಗೆ ಹೋಗ್ಬೋದು, ನೋಡ್ಬೋದಲ್ಲ. ಇವಾಗ ಪ್ರೆಸೆಂಟ್ ನಾವು ಇಲ್ಲಿದ್ದೀವಿ ಚಿಲ್ಡ್ರನ್ಸ್ ಆಟಗಳು. ಇವಾಗ ಇಲ್ಲಿಗೆ ಸೂರ್ಯ ಉದಯ ಸ್ಥಳ ಇಲ್ಲಿಗೆ ಹೋಗಿ ಹೊರಟಿದ್ದೀವಿ. ಮುಂಡವಾಗ ಅಣ್ಣನಿಗೆ ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ, ಏನಿಲ್ಲ. ಓಯ್ ಇದರಾವು ಬೈ ಉದಾಹರಣೆ ಇದರಾವು ಬರ್ತಾನೆ ಮುಖ ನಾಡ. ಅವ್ನಿಗೆ ವಿಡಿಯೋ ಮಾಡೋಕೆ ಬರ್ತಿಲ್ಲ, ಏನಿಲ್ಲ. ಇಲ್ದಿರೋದೆಲ್ಲ ಸುಮ್ಮನೆ ಮಾಡ್ತಾನೆ. ಏನು ಮಾಡ್ತಿದ್ದಾನಂತ ಅವನಿಗೆ ಗೊತ್ತಾಗ್ತಿಲ್ಲ. ಓ ಬೈ ಆವೋ. ಇದು ಏನೋ ಒಟ್ಟು ಇವನಿಗೆ ವಿಡಿಯೋ ಮಾಡೋಕ್ಕೆ ಬರ್ತಿಲ್ಲ. ಹೆಂಗೆ ಬೇಕಂಗೆ ಓದಿರ್ತವನೆ ಸುಮ್ಮನೆ. ಕನ್ನಡ ಹಿಂದಿ ಎಲ್ಲ ಮಿಕ್ಸ್ ಮಾಡ್ತವನೆ. ತೋರಿಸ್ತೀನಿ ರೀ ಅವ್ನು ಯಾವ ಥರ. ನೋಡಿ ಅವನಿಗೇನು ಮಾಡೋಕ್ಕೆ ಬರ್ತಿಲ್ಲ, ಆದರೂ ಕೂಡ ಸುಮ್ಮನೆ ಫೋನ್ ಇಟ್ಕೊಂಡು ನನಗೆ ತೀಟ್ಲೆ ಮಾಡ್ತವನೆ. ಹುಡುಗಿಯಿಂದ ದೂರ ಇದ್ದೀನಿ ಅಂತ ಹೇಳ್ತವನೆ, ಅಂಟ್ಕೊಂಡೇ ಇದ್ದಾನೆ ಬಡ್ಡಿ ಮಗ. ಇಲ್ಲಿ ಸಿಂಗಲ್ಸ್ಗಳಿಗೆಲ್ಲ ಹೊಟ್ಟೆ ಒರೆಸ್ತಾರೆ ಇಲ್ಲಿ ಬಂದಿರೋ ಕಪಲ್ಸ್. ಅಲ್ಲಿ ನಮ್ಮ ಬಾಸ್ ಇದ್ದಾರೆ ಆಂಜನೇಯ. ಯಾರು ವಿಡಿಯೋ ನೋಡ್ತಿದ್ದೀರಾ ಒಂದು ಕಮೆಂಟ್ ಹಾಕಿ ಮಾಡಿ. ಜೈ ಶ್ರೀರಾಮ್. ಬಾಬ್ರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇವ್ನು ಅಜ್ಜಿ ಬಡಿಯ ಅವ್ನು ಎಲ್ಲಿ ಹೋದ್ರು ಬರೀ ಕಪಲ್ಸ್ ನೋಡಿ. ಇಲ್ಲಿ ಹೋದ್ರು ಕಪಲ್ಸ್, ನೋಡಿ ಅಲ್ಲೋದ್ರು ಕಪಲ್ಸು. ಮದುವೆ ಆಗಿರೋರು ಕೂಡ ಬರ್ತಾರೆ, ಆದರೆ ಸ್ವಲ್ಪ ರೇರು ಬರೋದು. ಇಲ್ಲಿ ಬರೋದು ಜಾಸ್ತಿ ಅಂದರೆ ಬರ್ತಾರೆ ಕಪಲ್ಸು, ಫ್ಯಾಮಿಲಿ ಕೂಡ ಬರ್ತಾರೆ. ಮತ್ತು ಬೇರೆ ವಿಡಿಯೋ ನೋಡ್ತಿರ್ಬೋದು, ಹಾಕ್ಬಿಡ್ಬೋದು ಮೆಸೇಜ್. ಓಯ್ ನಾವು ಕೂಡ ಬರ್ತೀವಿ ಕಣ, ಫ್ಯಾಮಿಲಿಯವ್ರು ಕೂಡ ಬರೀ ಕಪಲ್ಸ್ ಒಂದೇ ಅಲ್ಲ ಅಂತ ಅನ್ಬೋದು. ಇಲ್ಲ ಹಂಗೇನಿಲ್ಲ, ಕಪಲ್ಸ್ ಕೂಡ ಫುಲ್ಲು ಟಯರ್ಡ್ ಗುರು. ಯಾಕಂದರೆ ಬೆಳಗ್ಗೆ ಏನೂ ತಿಂದು ಬಂದಿಲ್ಲ. ಮತ್ತು ಬೇಗ ರಿಟರ್ನ್ ಹೋಗ್ಬೇಕು. ನೋಡು ಎಷ್ಟೆಲ್ಲ ಇವ್ರಿನ ಬರ್ತಾನೆ ಇಲ್ಲ. ಇವರು ಅಲ್ಲಿರೋ ಒಂದು ಕಪಲ್ಸ್ ಇತ್ತು, ಅವರೆಲ್ಲಿ ಹೋದ್ರೆ ಗೊತ್ತಿಲ್ಲ. ಆದರೆ ಬಂದಿರೋದು ಮಾತ್ರ ಸಿಂಗಲ್ ಲೆಜೆಂಡ್. ನಾನು ಒಬ್ಬನೇ ಯಂಗ್ ಮಾಸ್ಟರ್ ಹೇಳ್ಬೋದಲ್ಲ. ಯಾವ ಥರ ಅಂತಂದರೆ ನಮ್ಮ ಅಣ್ಣ ಹೇಳಿದ್ದಾನೆ, ಫನ್ನಿಯಾಗಿ ವೀಡಿಯೋಗಳು ಮಾಡು, ಸ್ವಲ್ಪ ಕಾಮಿಡಿ ಇರಲಿ ಅಂತಂದೇಳಿ. ಏನು ಮಾಡೋದು, ಫನ್ನಿಯಾಗಿ ವೀಡಿಯೋ ಮಾಡು ಅಂತ ಹೇಳ್ತಾನೆ. ನಮ್ಮ ಮಾಡೋ ವೀಡಿಯೋಗಳೆಲ್ಲ ಬರೀ ಫನ್ನಿಯಾಗಿರ್ತವೆ. ಇನ್ನೇನು ಮಾಡಬೇಕು. ಮುಂದೆ ಹೋಗೋಣ ಸುಮ್ಮನೆ ಕುಯ್ತವನೆ. ಏನು ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ, ಏನಿಲ್ಲ. ಆದರೆ ಈ ವಿಡಿಯೋ ನಮ್ಮ ಅಕ್ಕ ನೋಡ್ತಾಳೆ. ಏನು ಬೇಜಾರಾಗ್ತಾಳೆ ಏನೋ ಗೊತ್ತಿಲ್ಲ. ಫುಲ್ ಬೇಜಾರಾಗುತ್ತೆ. ಇಲ್ಲಿ ಪ್ಯಾರಾಶೂಟ್ ಎಲ್ಲ ಇರುತ್ತೆ. ಏನೇನೋ ಹೇಳ್ತಾವನೆ, ಏನೇನು ಹೇಳ್ತಾರೆ ಎಲ್ಲ.
ಇದು ನೋಡಿ ನಂದಿ ಹಿಲ್ಸ್ ಬರೋಂಥವ್ರು ಇಲ್ಲೇ ಫುಲ್ ವ್ಯೂ ಪಾಯಿಂಟ್ ಎಲ್ಲ ವ್ಯೂ ನೋಡೋದು. ಆದ್ರೆ ನಿಜವಾಗಿ ಕಪಲ್ಸ್ ಇವ್ರೇನೋ ಜಗಳ ಆಡ್ಕೊಂಡಂಗಿದ್ದಾರೆ ಗುರು ಕಪಲ್ಸು. ನಾವು ಯಾರು ಬಂದಿರೋ ಸಿಂಗಲ್ ಆಗಲ್ಲ ಗೈಸ್. ಇಲ್ಲಿ ಇಲ್ಲ ಒಂದು ಫ್ರೆಂಡ್ ಆದ್ರೂ ಇರ್ಬೇಕು, ಇಲ್ಲ ಬೆಸ್ಟ್ ಫ್ರೆಂಡ್ ಆದ್ರೂ ಇರ್ಬೇಕು. ಈ ತರ ಜಾಗಕ್ಕೆ ಬಂದಾಗ ಸಿಂಗಲ್ ಆಗಿ ಮಾತ್ರ ಬರಕ್ ಹೋಗ್ಬೇಡಿ. ವ್ಯೂ ಮಾತ್ರ ಯಾವ ತರ ನೆಕ್ಸ್ಟ್ ಲೆವೆಲ್ ಆಗಿ ನೋಡ್ಬೋದು. ये चोरी है मैं बड़ा छोटे ಇಲ್ಲಿ ನಂದಿ ಹಿಲ್ಸ್ ಬರೋರು ಮಾತ್ರ ಕಪಲ್ಸ್ ಜೊತೆ ಬಂದ್ರೆ ಫುಲ್ ಅವ್ರಿಗೆ ರೀಲ್ಸ್ ಅದು ಹುಚ್ಚಿರುತ್ತಲ್ಲ, ಅವ್ರು ನೋಡಿ ಕ್ವಾಟ್ಲೆ ಅಂದ್ರೆ ಕ್ವಾಟ್ಲೆ ಜಾಸ್ತಿ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ಆದ್ರೆ ನಾವು ಸಿಂಗಲ್ ಆಗಿ ಬಂದು ಲೆಜೆಂಡ್ ತರ ನೋಡಿ ನಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಹುಡುಗಿಯರಲ್ಲಿ ಬಂದಿರೋರ್ನ ಎಲ್ಲರನ್ನೂ ನೋಡ್ಬೋದು. ಆದ್ರೆ ಸಿಂಗಲ್ ಆಗಿ ಬಂದ್ರೆ ಬಹಳ ಬೇಜಾರಾಗುದು ಗುರು. ಯಾವ ತರ ಅಂತಂದ್ರೆ ಇಲ್ಲಿ ಬಂದಿರ್ತಾರೆ ಬಹಳ ಕಪಲ್ಸ್ ಬಂದಿರ್ತಾರೆ, ಅಂದ್ರೆ ಫ್ರೆಂಡ್ಸ್, ಅವರು ಬೆಸ್ಟ್ ಫ್ರೆಂಡ್ಸ್ ಅವರೆಲ್ಲ ಬಂದಿರ್ತಾರೆ. ಆದ್ರೆ ನಾವು ಮಾತ್ರ ಇಲ್ಲಿ ಸಿಂಗಲ್ ಆಗಿ ಬಂದು ಯಾವ ತರ ಇಲ್ಲಿ ಬೇಜಾರಾಗ್ತಿರುತ್ತೆ ಅಂದ್ರೆ ನೋಡ್ತಿರ್ಬೋದು ಹಿಂದೆ ಎಲ್ಲ ಎಷ್ಟೆಲ್ಲ ಜನ ಇದಾರೆ, ಎಷ್ಟೆಲ್ಲ ಕ್ರೌಡ್ ಐತೆ ಅಂತ. ಆದ್ರೆ ಫುಲ್ ಬೇಜಾರಾಗ್ತಿರುತ್ತೆ. ಇಲ್ಲ ಪಾಪ ಒಬ್ರು ಅವಾಗಿಂದ ರೀಲ್ಸ್ ಮಾಡ್ತಾ ಇದಾರೆ, ಅವ್ರಿಗೆ ಪಾಪ ಅದೇನೇ ಕನೆಕ್ಟ್ ಆಗ್ತಿಲ್ಲ. ನಾನು ಹೋದೆ ಗುರು, ಆದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು, ಆದ್ರೆ ಏನೂ ಆಗ್ಲಿಲ್ಲ. ನನ್ಗೆ ಯಾವ್ದು ಏನೋ ಗೊತ್ತಿಲ್ಲ, ಸ್ಟೋರಿ ಬೀಳ್ತೈತಿ ಹೋಗಿ ಅದು ಆಗ್ತಾನೆ ಇಲ್ಲ. ನೋಡ್ಬೋದು ಫುಲ್ ಆಗಿನೇ, ಅಂದ್ರೆ ತುಂಬಾ ಬೇಜಾರಾಗುತ್ತೆ ಗುರು. ಸಿಂಗಲ್ ಆಗಿ ಮಾತ್ರ ಬರೋದಕ್ಕೆ ಹೋಗ್ಬೇಡಿ. ನಾನು ಪ್ರತಿ ಸಲನೂ ಸಿಂಗಲ್ ಆಗಿ ಬಂದಿರೋದು. ಇವಾಗೆಲ್ಲ ಬ್ರದರ್ಸ್ ಬಂದಿದ್ದಾರೆ, ಅವರೆಲ್ಲ ಅವ್ರವ್ರ ಹುಡುಗಿನ ಅವ್ರವ್ರ ಫ್ರೆಂಡ್ ನ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನು ಮಾತ್ರ ಅವನೇ ಲೆಜೆಂಡ್ ಪೇಸ್ NS 100 ತಗೊಂಡು ಸಿಂಗಲ್ ಆಗಿ ಬಂದಿರೋ ಅಂದ್ರೆ ಸಿಂಹ ಒಬ್ನೇ. ಗಾಯ್ಸ್, ಇವ್ರು ಸಫಾರಿ ಅವ್ರು ಅನ್ಸುತ್ತೆ, ಏನ್ ಆರ್ಮಿ ಅವ್ರು ಅನ್ಸುತ್ತೆ, ಯಾರೋ ಗೊತ್ತಿಲ್ಲ. ಇವ್ರು ಕೂಡ ನಂದಿ ಹಿಲ್ಸಿಗೆ ಬಂದಿದ್ದಾರೆ, ಮಸ್ತಾಗಿನೇ ಕಾಣ್ಬೋದು. ಆರ್ಮಿ ಅವರ ಏನಂತ ಗೊತ್ತಿಲ್ಲ, ಕೇಳಕ್ಕೆ ಕನ್ನಡ ಬರಲ್ಲ ಅನ್ಸುತ್ತೆ, ನಮ್ಗೆ ಅಷ್ಟು ಹಿಂದಿ ಬರಲ್ಲ. ಇವರು ನಂದಿ ಹಿಲ್ಸ್ಗೆ ಬಂದಿದ್ದಾರೆ ಆರ್ಮಿ ಡ್ರೆಸ್ ಆಗಿ. ಒಂದು ರೆಸ್ಪೆಕ್ಟ್ ಗಾಯ್ಸ್, ಈ ತರ ಒಂದು ಡ್ರೆಸ್ ನೋಡಿದೆ ರೆಸ್ಪೆಕ್ಟ್, ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಇವಾಗ ಟೆಂಪಲ್ ಹತ್ರ, ಇಲ್ಲಿ ಟೆಂಪಲ್ ಇವಾಗ ಏನ್ ಮಾಡೋದು, ನಂದು ಇವಾಗ ಚಾರ್ಜ್ ಬೇರೆ ಭಾಳ ಕಡಿಮೆ ಐತಿ ಚಾರ್ಜು. ಮಸ್ತಾಗಿನೇ ವಿಡಿಯೋ ಮಾಡೋಣ ಅಂತ ಇದ್ದೆ, ಆದರೆ ಏನು ಮಾಡಬೇಕು, ಭಾಳ ಚಾರ್ಜ್ ಕಡಿಮೆ ಐತೆ. ಏನು ಮಾಡೋದು, ನಾನು ಚಾರ್ಜ್ ಇಟ್ಕೊಂಡ್ ಬಂದಿದ್ದೆ. ಆದರೆ ಇಲ್ಲಿ ಏನಂತಂದರೆ, ಈಗ ಬರ್ತಾ ಫೋನಲ್ಲಿ ಸಾಂಗ್ ಕೇಳ್ಕೊತ ಬಂದ್ಬಿಟ್ಟೆ. ಅವ್ನ ಅಜ್ಜಿ ಬಡಿಯ ಸಾಂಗ್ ಎಲ್ಲ ಕೇಳ್ಕೊತ ಬಂದು ಚಾರ್ಜ್ ಇಲ್ಲಿ ಬರ್ತಷ್ಟು 58 ಆಗ್ಬಿಟ್ಟೈತೆ. ಏನು ಮಾಡೋದು, ನಾನು 96ವರೆಗೂ ಮಾಡ್ಕೊಂಬಂದಿದ್ದೆ. ಇಲ್ಲಿ ನೋಡಿದ್ರೆ ಈ ಥರ ಆಗ್ಬಿಟ್ಟೈತೆ. ಇನ್ನು ಯಾವ ಥರ ಎಲ್ಲ ವೀಡಿಯೋ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಚಾರ್ಜ್ ಬೇರೆ 20% ಐತೆ. ಇಷ್ಟು ಚಾರ್ಜಲ್ಲಿ ಇನ್ನು ಹೆಂಗೆ ಮಾಡಬೇಕು ಗೊತ್ತಾಗ್ತಿಲ್ಲ. ಇದು ಯಾವ ಗ್ಯಾರಂಟಿ ಮೇಲೆ ಈ ಥರ ಇಲ್ಲಿ ಮಾಡಿದ್ದಾರೆ ಗಾಯ್ಸ್. ಕೆಳಗಡೆ ನೋಡಿದರೆ ಏನು ಸಪೋರ್ಟೇ ಇಲ್ಲ. ಇದು ನೋಡಿದವರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ನೋಡ್ತಿರ್ಬೋದು ಇಲ್ಲಿ ಯಾವ ತರ ನೋಡ್ತಿರ್ಬೋದು ಗಾಯ್ಸ್, ನಂದಿ ಹಿಲ್ಸ್. ಇಲ್ಲಿ ಒಂದು ಲಾಸ್ಟ್ ಟೈಮ್ ಇಲ್ಲಿ ಹುಲಿ ಕುಂಬಿದ್ದು ಅನ್ಕೊಂಡ್ಬಿಟ್ಟಿದ್ವಿ. ಯಾರೋ ಒಬ್ರು ಹೇಳಿದ್ರು, ಕಪಲ್ಸ್ ಬಂದ್ರೆ ನೋಡ್ರಿ ಈ ತರ ನೋಡಿ, ಆ ತರ ಅಲ್ಲಿ ನೋಡಿ ಎಷ್ಟು ಮುದ್ದಾಗಿ ಹೋಗ್ತಿದಾರಲ್ಲ. ಅಂದ್ರೆ ತುಂಬಾ ನಂದಿ ಹಿಲ್ಸ್ನ ಯಾರ್ಯಾರು ನೋಡ್ಕೊಂಡಿಲ್ಲ ಎಲ್ಲ ಫುಲ್ ಆಗಿ ನೋಡ್ಕೊಂಬಿಡಿ. ನಂದಿ ಹಿಲ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಮಸ್ತಾಗಿ ಒಂದು ವ್ಯೂ ಪಾಯಿಂಟ್ ಕಾಣ್ಬೋದಂದ್ರೆ ಇಲ್ಲೇ ಯಾವ ತರ ವ್ಯೂ ಕಾಣುತ್ತೆ ಅಂದ್ರೆ, ಹೋಗೋಣ ಬನ್ನಿ ತೋರಿಸ್ತೀನಿ ಎಲ್ಲ ಇಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿಂದನೇ ಜಾಸ್ತಿ ಬರೋದು ಇಲ್ಲಿಗೆ ಜಾಸ್ತಿ. ಸನ್ಸೆಟ್ ನೋಡೋದು, ಸನ್ರೈಸರ್ಸ್ ಮೇನಾಗಂದ್ರೆ ಕಾಣೋದಿಲ್ಲ, ಸನ್ಸೆಟ್ ಕಾಣೋದು. ನನಗೇನು ಬೇಜಾರಂದ್ರೆ ಇವಾಗ ಇಲ್ಲಿ ಅದೇ ಗುರು ಚಾರ್ಜ್ ಇಲ್ಲ, ಅದೇ ಬೇಜಾರಾಗುತ್ತೆ. ಇಲ್ಲೆಲ್ಲಾದ್ರೂ ಚಾರ್ಜ್ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಚಾರ್ಜರ್ ತಂದಿಲ್ಲ, ಓನ್ಲಿ ಬರೀ ಕೇಬಲ್ ಮಾತ್ರ ತಂದಿದ್ದೀನಿ. ರಿಟರ್ನ್ ಬೈಕ್ ಕೆಳಗಡೆ ಹೋಗೋವರೆಗೂ ಚಾರ್ಜ್ ಆದರೆ ಸಾಕು, ಏನಾದರೂ ಒಂದು ಮಾಡ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ಚಾರ್ಜ್ ಹಾಕೋಕ್ಕಾಗುತ್ತೇನೋ ಗೊತ್ತಿಲ್ಲ. ಅಂದರೆ ಪ್ಲೇಸ್ ಮಾತ್ರ ಮಸ್ತಾಗಿ ನೋಡ್ಬೋದು, ಮಸ್ತಾಗಿನೇ ಕಾಣ್ತೈತೆ. ಆದರೆ ಏನು ಮಾಡೋದು, ಇಲ್ಲಿ ಚಾರ್ಜು ಫುಲ್ಲು ಕಡಿಮೆ ಆಗ್ಬಿಟ್ಟೈತೆ. ಈ ಥರ ಹುಚ್ಚಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲ ಸ್ಕಿಪ್ ಮಾಡ್ತಾರೆ. ಇದೊಂದು ವಿಡಿಯೋ ನಮ್ಮ ಅಣ್ಣ ಮಾತ್ರ ನೋಡ್ಬೋದು ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಎಲ್ಲ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ.